ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನಾವಿವತ್ತು ನಮ್ಮ ದೊಡ್ಡಮ್ಮ ಮನೆಗೆ ಸಂಕ್ರಾಂತಿ ಹಬ್ಬಕ್ಕೆ ಬಂದಿದ್ದೀವಿ. ಹಬ್ಬ ಮುಗಿದು 2 ತಿಂಗಳಾಗಿದೆ. ಏನಿದು ಸಂಕ್ರಾಂತಿ ಅಂತ ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಸಂಕ್ರಾಂತಿ ಹಬ್ಬನೇ. ಆದರೆ ಇದು ನಮ್ಮ ತಮಿಳ್ನಾಡಲ್ಲಿ ಇದನ್ನು ಜಲ್ಲಿಕಟ್ಟು ಅಂತ ಕರೀತಾರೆ. ನಮ್ಮ ದೊಡ್ಡಮ್ಮ ನನಗೆ 1 ತಿಂಗಳ ಮುಂಚೆನೇ ನನಗೆ ಹಬ್ಬದ ದಿನ ಹೇಳಿದರು, ಹಬ್ಬಕ್ಕೆ ಬಾ ಅಂತ ಹೇಳಿಬಿಟ್ಟು. ನಾನೇ ಸರಿ ಹಬ್ಬದ ದಿನ ಬಂದಾಗ ನೋಡೋಣ ಬಿಡೋ ಅಂತ ಸುಮ್ಮನಾಗಿದ್ದೆ. ಇನ್ ಕೇಸ್ ನಾನೇನಾದರೂ ಹಬ್ಬಕ್ಕೆ ಹೋಗಿಲ್ಲ ಅಂತಂದಿದ್ರೆ ಇಂಥ ಹಬ್ಬನ ನೋಡೋದು ನಾನು ತುಂಬಾ ಮಿಸ್ ಮಾಡ್ಕೊಬಿಡ್ತಾ ಇದ್ದೆ. ಇದು ಬಂದು ನಮ್ಮೂರಲ್ಲಿ 10 ವರ್ಷಗಳಿಗೆ ಒಂದು ಸರಿ ಆಗೋ ಹಬ್ಬ. ಇನ್ ಕೇಸ್ ಏನಾದರೂ ನಾನು ಈ ಹಬ್ಬಕ್ಕೆ ಬಂದಿಲ್ಲ ಅಂತ ಅಂದಿದ್ರೆ ನಾನು ನಿಮಗೂ ಸಹ ಈ ವಿಡಿಯೋನ ನಾನು ತೋರ್ಸೋಕ್ಕಾಗ್ತಾ ಇರಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಲಾಸ್ಟ್ ಮಿನಿಟಲ್ಲಿ ಸರಿ ಹಾಗೆ ಹೋಗಿ ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಹೋದೆ. ಆದರೆ ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಯಾಕೆ ನಮ್ಮ ತಮಿಳ್ನಾಡವ್ರಿಗೆ ಈ ಜಲ್ಲಿಕಟ್ಟು ಅಂದರೆ ಅಷ್ಟೊಂದು ಇಷ್ಟ ಅಂತ. ಕೆಲವು ಜನ ಅಂತೂ ಜಲ್ಲಿಕಟ್ಟಿಗೆ ಪ್ರಾಣ ಬೇಕಾದರೂ ಕೊಡ್ತಾರೆ, ಅಷ್ಟು ಇಷ್ಟ ಆಗಿರುತ್ತೆ. ನಿಜವಾಗ್ಲೂ ಹೇಳ್ತೀನಿ, ನನಗಿದು ನೋಡೋಕ್ಕೆ 2 ಕಣ್ಣು ಸಾಕಾಗಲೇ ಇಲ್ಲ. ದೊಡ್ಡ ದೊಡ್ಡ ಹಸುವಿಂದ ಹಿಡಿದು ಚಿಕ್ಕ ಚಿಕ್ಕ ಹಸುಗಳನ್ನ ಸಹ ಕರ್ಕೊಂಡು ಬಂದಿದ್ರು. ಹಸುಗಳು ಹೇಗೆ ಅಂದರೆ, ಈಗ ತುಂಬ ಚಿಕ್ಕ ಹಸು ಇರೋಗಳನ್ನ ಸಹ ಅಲ್ಲಿ ಕರ್ಕೊಬಂದು ಅಲ್ಲಿ ಜನಗಳು ಮತ್ತು ಅಲ್ಲಿ ಯಾವ ರೀತಿ ಆಗುತ್ತೆ ಇದನ್ನೆಲ್ಲ ತೋರಿಸಿ ಸ್ವಲ್ಪ ಅಭ್ಯಾಸ ಮಾಡಿಸ್ತಾರೆ. ಚಿಕ್ಕ ಚಿಕ್ಕ ಹಸುಗಳನ್ನ ಸಹ ಕರ್ಕೊಬಂದು, ಹಬ್ಬದ ಹಸು ಇರ್ತಾವಲ್ಲ ಅಂಥ ಹಸುಗಳನ್ನ. ಆ ಹಸುಗಳಿಗೆ ಮಾತ್ರ ಸಿಂಗಾರ ಮಾಡಿದರು. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಬರೀ ಮಾತಲ್ಲಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿ. ನಾವು ನೈಟೇ ಹೋಗಿ ಅಲ್ಲೊಂದ್ಸರಿ ನೋಡ್ಕೊಬಂದ್ವಿ ದಾರಿ ಅದೆಲ್ಲ ಹೇಗಿದೆ ಅಂತ ಹೇಳಿಬಿಟ್ಟು. ಆದರೆ ಬೆಳಗ್ಗೆ ನಾವು ಹೋಗಿ ನೋಡ್ತೀವಿ ಜನ ಫುಲ್ ರಶ್ಶು. ನೈಟೇ ತುಂಬ ಜನ ಬಂದು ಅಲ್ಲೇ ಹಾಲ್ಟ್ ಇದ್ಬಿಟ್ಟಿದ್ರು. ನಾವು ಅಂದ್ಕೊಂಡ್ವಿ ರಾತ್ರಿ ಒಂದು 5 ಗಂಟೆ ಅಥವಾ 4 ಗಂಟೆ ಬೆಳಗಿನ ಜಾವ ಹೋದರೆ ಸಾಕು, ನಮಗೆ ಸೀಟ್ ಸಿಗೋಗ್ಬಿಡುತ್ತೆ ಚೆನ್ನಾಗಿರೋ ಜಾಗದಲ್ಲಿ ಅಂತ ಹೇಳ್ಬಿಟ್ಟು. ಆದರೆ ನಾವು ಬೆಳಗ್ಗೆ 5 ಗಂಟೆಗೆ ನಾವು ಹೋದ್ವಿ ಸೀಟ್ ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು. ಅಲ್ಲೆಲ್ಲ ಟಿಪ್ಪರ್ ಲಾರಿಗಳಾಗಿರ್ಬೋದು, ಟ್ರ್ಯಾಕ್ಟರ್ಗಳಾಗಿರ್ಬೋದು ಅಥವಾ ಟಾಟಾ ಎ ಸಿ ರೀತಿ ಪ್ರತಿಯೊಂದು ಲೈನಿಗೆ ನಿಲ್ಲಿಸ್ಬಿಡ್ತಾಯಿದ್ರು. ಅಲ್ಲಿ ಹೋಗ್ಬಿಟ್ಟು ಯಾವ ಲಾರಿದಲ್ಲಿ ಅಥವಾ ಟಿಪ್ಪರಲ್ಲಿ ಖಾಲಿ ಇರುತ್ತೆ ಜಾಗ, ಅಲ್ಲಿ ಹೋಗಿ ನಾವು ಹತ್ತು ಕುತ್ಕೊಂಡು ನೋಡ್ಬೋದಾಗಿತ್ತು. ಆದರೆ ನಾವು ಬೆಳಗಿನ ಜಾವ 5 ಗಂಟೆಗೆ ಹೋಗಿ ನೋಡ್ತಾ ಇದ್ವಿ, ಅಲ್ಲಿ ಎಲ್ಲ ಟಿಪ್ಪರ್ ಲಾರಿಗಳು ಪ್ರತಿಯೊಂದು ಫುಲ್ಲಾಗಿಬಿಟ್ಟಿತ್ತು. ತುಂಬ ದೂರಗಳಿಂದ ಬರೋರೆಲ್ಲ ತುಂಬ ಜನ ಹಸುಗಳನ್ನ ನೈಟೇ ಕರ್ಕೊಂಡು ಬಂದುಬಿಟ್ಟಿದ್ರು. ಕೆಲವೊಬ್ಬರು ಬೆಳಗಿನ ಜಾವ 5 ಗಂಟೆ 4 ಗಂಟೆ ಆ ರೀತಿ ಕರ್ಕೊಂಬರ್ತಾಯಿದ್ರು. 6 ಗಂಟೆಯಿಂದ ದಾರಿ ತೋರಿಸ್ತಾಯಿದ್ರು. ಈಗ ಫಸ್ಟ್ ನಾ ಜಲ್ಲಿಕಟ್ಟಲ್ಲಿ ಹಸುಗಳನ್ನ ಬಿಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹೊತ್ತು ದಾರಿ ತೋರಿಸ್ತಾರೆ. ಅಂದರೆ ಈಗ ಅವು ಫಾಸ್ಟಾಗಿ ಬಂದಾಗ ಅವು ಎಲ್ಲಂದ್ರೆ ಅಲ್ಲಿ ಹೊಟ್ಟೋಗ್ತಾವಲ್ಲ. ಹಾಗಾಗಿ ನಮ್ಮ ದೊಡ್ಡಮ್ಮ ಅವ್ರ ಊರ ಪಕ್ಕದಲ್ಲೇ ಒಂದು 2 ಕಿಲೋಮೀಟರ್ಸ್ ಹತ್ರದಲ್ಲೇ ಕಾಡಿದೆ. ಹಾಗಾಗಿ ಕಾಡಿಗೆ ಹೊಟ್ಟೋದ್ರೆ ಕೆಲವೊಂದು ಹಸುಗಳು ಬರ್ತವೆ, ಕೆಲವೊಂದು ಹಸುಗಳು ಬರೋದಿಲ್ಲ. ಹಾಗಾಗಿ ಒಂದು 4-5 ಸರಿ ದಾರಿನ ತೋರಿಸ್ತಾ ಇದ್ರು ಯಾವ ರೀತಿ ಹೋಗಬೇಕು ಅಂತ ಹೇಳ್ಬಿಟ್ಟು. ನೀವು ನೋಡ್ತಿದ್ದೆ ನೋಡಿ, ಒಂದೊಂದು ಹಸುನ 20 ಜನ 25 ಜನ ಇಟ್ಕೊಂಡು ಬರ್ತಾಯಿದ್ರು. ಅಲ್ಲಿ NTR ಫ್ಯಾನ್ಸ್ ಮಾತ್ರ, ಜೂನಿಯರ್ NTR ಫ್ಯಾನ್ಸು ಎಲ್ಲ. ಪ್ರತಿಯೊಂದು ಹಸುಗೂ NTR ಸಿನಿಮಾ ನೇಮ್ ಆಗಿರ್ಬೋದು ಅಥವಾ NTR ಅವರು ಸಿನಿಮಾದಲ್ಲಿರುವಂಥ ಅವ್ರ ಹೆಸರಾಗಿರ್ಬೋದು. ಅಲ್ಲಿ ಜಲ್ಲಿಕಟ್ಟಿಗೆ ಒಂದು ಹತ್ರ ಒಂದು 2,000 ಹಸುಗಳವರೆಗೂ ಬಂದಿರುತ್ತೆ ಒಂದು ಅಂದಾಜಿನ ಮೇಲೆ. ಕಡಿಮೆ ಅಂದರೆ 1 ನಿಮಿಷಕ್ಕೆ ಒಂದು 5ರಿಂದ 6 ಹಸುಗಳನ್ನ ಬಿಡ್ತಾಯಿದ್ರು. ಅಂದರೆ ಹತ್ರ ಒಂದು 2,000 ಹಸುಗಳಾದರೂ ಇರ್ಬೋದು, ಒಂದು ಅಂದಾಜಿನ ಮೇಲೆ ಹೇಳ್ತೀನಿ ನಾನು. ಅಷ್ಟು ಹಸುಗಳಲ್ಲಿ ಒಂದು 1,700ರಿಂದ 1,800 ಹಸುಗಳಿಗೆ ಬರೀ NTR ಹೆಸರುಗಳೇ ಇರ್ತಾಯಿತ್ತು. ಅಷ್ಟು ಇದೆ ಅಲ್ಲಿ ಜೂನಿಯರ್ NTR ಕ್ರೇಜು. ನಾವು ಬೆಳಗಿನ ಜಾವ 5 ಗಂಟೆಗೆ ಹೋಗಿ ಜಾಗ ಇಟ್ಕೊಂಡ್ವಿ. 9 ಗಂಟೆವರೆಗೂ ಹಸುಗಳಿಗೆ ಬಂದು ದಾರಿ ತೋರಿಸ್ತಾಯಿದ್ರು. ಅದಾದ ನಂತರ 9 ಗಂಟೆಯಿಂದ 12 ಗಂಟೆವರೆಗೂ ಹಸುಗಳನ್ನ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ತುಂಬ ಅಂದರೆ ತುಂಬ ಜನ ಬಂದಿದ್ದರು, ಲಕ್ಷಾಂತರ ಜನಗಳು ಬಂದಿದ್ರು. ಅಲ್ಲಿ ನೀವು ನೋಡ್ತಾ ಇರ್ಬೋದು ಜನಗಳು ಎಷ್ಟು ಜನಗಳಿದ್ದಾರೆ. ಬಿಸಿಲಂತೂ ವಿಪರೀತ ಬಿಸಿಲು, ಅವ್ರಿಗೆ ಬಿಸಿಲು ಗಾಳಿ ಮಳೆ ಗಿಳೆ ಏನೂ ಇಲ್ಲ. ಅಷ್ಟು ಕ್ರೇಜ್ ಇದೆ ಇದು ಜಲ್ಲಿಕಟ್ಟು ಅಂತ ಹೇಳಿದ್ರೆ. ನನಗಂತೂ ನಿಜ ತುಂಬ ಅಂದರೆ ತುಂಬ ಖುಷಿ ಆಯಿತು. ಜಲ್ಲಿಕಟ್ಟು ಅಂದರೆ ಈ ರೇಂಜ್ಗೆ ಮಾಡ್ತಾರೆ ಅನ್ನೋ ಅಷ್ಟು ರೀತಿದಲ್ಲಿ ಅನ್ನಿಸ್ತು. ನಾನು ಯಾವತ್ತೂ ನೋಡಿಲ್ಲ ಇಷ್ಟು ಜನ ಇರ್ತಾರೆ ಜಲ್ಲಿಕಟ್ಟಲ್ಲಿ ಅಂತ ಹೇಳ್ಬಿಟ್ಟು. ನಾನು ಇದೇ ಫಸ್ಟ್ ವರ್ಷ ನೋಡಿದ್ದು. ಇದು ನಮ್ಮ ದೊಡ್ಡಮ್ಮ ಅವರೂರಲ್ಲಿ 10 ವರ್ಷಕ್ಕೆ ಒಂದು ಸಾರಿ ಮಾಡೋದು ಸಂಕ್ರಾಂತಿ ಹಬ್ಬ. ಒಬ್ಬರು ಆಂಧ್ರದಿಂದ ನೀವು ನೋಡ್ತಾ ಇರ್ಬೋದು ನೋಡಿ, ಇಲ್ಲಿ NTR ಅವ್ರ ಫೋಟೋ ಬರ್ತಾ ಇದೆ. NTR ಫ್ಯಾನ್ ಇವರು. ಆಂಧ್ರದಿಂದ ಕರ್ಕೊಂಬಂದಿದ್ರು ಹಸುನ. ಅವರು NTRಗೆ ಎಷ್ಟು ದೊಡ್ಡ ಫ್ಯಾನ್ ಅಂತ ಹೇಳಿದ್ರೆ, ಅವರು ಹಸು ಜೊತೆ ಹಾಗೆ ಒಂದು ಪಲ್ಲಕ್ಕಿನೂ ಸಹ ತೊಗೊಂಬಂದಿದ್ರು. ಆ ಪಲ್ಲಕ್ಕಿದಲ್ಲಿ NTR ಅವರ ದೇವರ ಮೂವಿದೊಂದು ಪೋಸ್ ಇದೆ, ಸೇಮ್ ಆ ಪೋಸ್ನ ಮಾಡಿಸಿ ಆ ಪಲ್ಲಕ್ಕಿದಲ್ಲಿ ಕರ್ಕೊಂಬಂದಿದ್ರು. ಅಷ್ಟು ಕ್ರೇಜ್ ಇದೆ ನೋಡಿ. ಈಗ ಬರ್ತಾ ಇದೆ ಮುಂದೆಗಡೆ ಒಂದು ಪಿಕಪ್ ಗಾಡಿ, ಅದರಲ್ಲಿ ಜನಗಳಿದ್ದಾರೆ, ಅವರೆಲ್ಲ ಆಂಧ್ರದವರೇ. ಅವ್ರ ಹಸುನ ಕರ್ಕೊಂಬಂದಿದ್ರು ಅಲ್ಲಿ ಜಲ್ಲಿಕಟ್ಟಲ್ಲಿ ಬಿಡೋದಕ್ಕೆ. ಹಾಗಾಗಿ ಈಗ ನೋಡಿ ಅವ್ರ ಹಸುನು ಸಹ ಹೋಗ್ತಾ ಇದೆ. ಇದು ಹಿಂದೆಗಡೆ ಇನ್ನೊಂದು ಪಲ್ಲಕ್ಕಿ ಬರುತ್ತೆ, ಅದರಲ್ಲಿ ಬಂದು ದೇವರ ಮೂವಿ ಅವ್ರದ್ದು NTR ಅವ್ರ ಪೋಸ್ನ ಒಂದು ವಿಗ್ರಹ ಅಂತ ಹೇಳ್ಬೋದು ಅಂದ್ಕೊಳ್ತೀನಿ, ಬೊಂಬೆ ರೂಪದಲ್ಲಿತ್ತು. ಅದು ಸಹ ಇದೆ. ನನಗಂತೂ NTRಗೆ ಇಷ್ಟು ಈ ರೇಂಜ್ಗೆ ಕ್ರೇಜ್ ಇರುತ್ತಾ ಅನ್ನೋದು ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗಿ 12 ಗಂಟೆಗೆ ಮುಗೀತು. ಈ ಜಲ್ಲಿಕಟ್ಟಲ್ಲಿ ನಮ್ಮ ಮಾವನ ಮಕ್ಕಳು ಸಹ ಒಂದು ಹಸುನ ಬಿಟ್ಟಿದ್ರು. ಅವ್ರ ಹತ್ರನೂ ಹಬ್ಬದ ಹಸು ಇತ್ತು, ಅದಕ್ಕೆ ಹಸುರ ಅಂತ ಹೆಸರು ಇಟ್ಟಿದ್ರು. ಅದು ಎಷ್ಟು ಸ್ಪೀಡಾಗಿ ಹೋಯಿತು ಅಂತಂದರೆ ನಿಜ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗಡೆ ಅದು ಹೊಟ್ಟೋಯ್ತು. ನಾನೀಗ ಆ ವಿಡಿಯೋನ ಪ್ಲೇ ಮಾಡ್ತೀನಿ ನೋಡಿ ನೀವೊಂದು ಸಾರಿ.
ನಮ್ಮ ಮಾವನ ಮಕ್ಳು ಯಾವಾಗಲೂ ಹೇಳ್ತಾಯಿದ್ರು ಹಬ್ದಸು ಇದೆ ಸಾಕಿದ್ದೀವಿ ಅಂತ. ಆದರೆ ಈ ರೇಂಜ್ಗಿರುತ್ತೆ ಅಂತ ನಾನಂತೂ ಊಹೆ ಕೂಡ ಮಾಡಿರಲಿಲ್ಲ. ಯಾರು ಅದನ್ನು ಮುಟ್ಟಕ್ಕೆ ಸಹ ಆಗಲಿಲ್ಲ, ಅಷ್ಟು ಸ್ಪೀಡಾಗಿ ಹೊಟ್ಟೋಯ್ತು. ಅದು ಜಂಪಿಂಗ್ ಸ್ಟಾರ್ ಅಂತೆ, ಅಸುರ, ಅದರ ಹೆಸರು ಅಸುರ ಅಂತೇಳಿ ಇಟ್ಟಿದ್ದಾರೆ. ಅವರು ಸಹ NTR ಫ್ಯಾನು, ಹಾಗಾಗಿ ಅದಕ್ಕೆ ಅಸುರ ಅಂತ ಇಟ್ಟಿದ್ದಾರೆ. ನಾನೀಗ ಪೂರ್ತಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೀವು ಸಹ ಒಂದ್ಸರಿ ನೋಡಿ ಯಾವ ರೀತಿ ನಮ್ಮೂರಲ್ಲಿ ಜಲ್ಲಿಕಟ್ಟು ಆಯಿತು ಅಂತ ಹೇಳ್ಬಿಟ್ಟು. ಜಲ್ಲಿಕಟ್ಟು 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 ஜல்லிக்கட்டு இதுதான் ஜல்லிக்கட்டு தில்லிருந்தா மவனே மல்லிக்கட்டு ஜல்லிக்கட்டு இதுதான் ஜல்லிக்கட்டு தில்லிருந்தா மவனே மல்லிக்கட்டு கும்பத்தொட்டு கும்பிட்டுட்டு ஒத்திக்கிட்டு நடைய கட்டு கும்பத்தொட்டு கும்பிட்டுட்டு ஒத்திக்கிட்டு நடைய கட்டு இது ஜல்லிக்கட்டு ஜல்லிக்கட்டு இது ஜல்லிக்கட்டு தில்லிருந்தா வந்து மல்லிக்கட்டு ஜல்லிக்கட்டு இது ஜல்லிக்கட்டு தில்லிருந்தா வந்து மல்லிக்கட்டு கொம்பு வச்ச சிங்கடா இது கொம்பு வச்ச சிங்கடா கொம்பு வச்ச சிங்கடா இது ஜல்லிக்கட்டு காலடா கொம்பு வச்ச சிங்கடா இது கொம்பு வச்ச சிங்கடா கொம்பு வச்ச சிங்கடா இது மஞ்சள் பரட்டு காலடா பாரு அலங்கா நல்லூர் தேரு ஏறு தள்ளுவது ஊரு தடுக்க நினைக்க நீ யாரு தடுக்க நினைக்க நீ யாரு வாசல திறந்து வைக்கிறோம், தேடி வந்து தான் பம்பிழுக்கிற கோடி பேரு தான் இங்க இருக்கிறோம், வாங்கி கட்டிக்க வந்திருக்கிற இது மஞ்சி வரட்டு தாண்டா, நீ நெஞ்ச நிமித்தி பாண்டா, இது எங்க வீட்டு பிள்ளைங்கடா, ஜல்லிக்கட்டு கலைஞடா, இது எங்களோட நீதி உங்களுக்கு சேதி, தடைகளை மீறி குறிச்சுதம் தேதி ஜல்லிக்கட்டு இதுதான் ஜல்லிக்கட்டு தில்லிருந்தா மவனே மல்லிக்கட்டு ஜல்லிக்கட்டு இதுதான் ஜல்லிக்கட்டு தில்லிருந்தா மவனே மல்லிக்கட்டு கொம்பு வச்ச சிங்கடா இது கொம்பு வச்ச சிங்கடா கொம்பு வச்ச சிங்கடா இது ஜல்லிக்கட்டு காலடா கொம்பு வச்ச சிங்கடா இது கொம்பு வச்ச சிங்கடா கொம்பு வச்ச சிங்கடா இது மஞ்சி வரட்டு காலடா கொம்பு வச்ச சிங்கடா இது கொம்பு வச்ச சிங்கடா கொம்பு வச்ச சிங்கடா இது ஜல்லிக்கட்டு காலடா கொம்பு வச்ச சிங்கடா இது கொம்பு வச்ச சிங்கடா கொம்பு வச்ச சிங்கடா இது மஞ்சி வரட்டு காலடா ஜல்லிக்கட்டு 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 அட்ரா 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 ஜல்லிக்கட்டு இதுதான் ஜல்லிக்கட்டு தில்லிருந்தா மவனே மல்லிக்கட்டு ஜல்லிக்கட்டு இதுதான் ஜல்லிக்கட்டு தில்லிருந்தா மவனே மல்லிக்கட்டு கும்பத்தொட்டு கும்பிட்டுட்டு ஒத்திக்கிட்டு நடைய கட்டு கும்பத்தொட்டு கும்பிட்டுட்டு ஒத்திக்கிட்டு நடைய கட்டு இது ஜல்லிக்கட்டு ஜல்லிக்கட்டு இது ஜல்லிக்கட்டு தில்லிருந்தா வந்து மல்லிக்கட்டு ஜல்லிக்கட்டு இது ஜல்லிக்கட்டு தில்லிருந்தா வந்து மல்லிக்கட்டு கொம்பு வச்ச சிங்கடா இது கொம்பு வச்ச சிங்கடா கொம்பு வச்ச சிங்கடா இது ஜல்லிக்கட்டு காலடா கொம்பு வச்ச சிங்கடா இது கொம்பு வச்ச சிங்கடா கொம்பு வச்ச சிங்கடா இது மஞ்சள் பரட்டு காலடா பாரு அலங்க
நீ யாரு ಇದು ನಮ್ಮ ಊರಿನ ಹಬ್ಬದ ವಿಡಿಯೋ. ನಮಗೆಲ್ಲರಿಗೂ ಸಾಕಾಗಿತ್ತು, ಹಾಗಾಗಿ ಮಕ್ಕಳು ಎಲ್ಲ ಫ್ಯಾಮಿಲಿ ಫುಲ್ಲು ಹೋಗಿದ್ವಿ. ಹಾಗಾಗಿ ಎಲ್ಲರೂ ಮಕ್ಕಳೆಲ್ಲ ಮಲಗಿಬಿಟ್ಟಿದ್ರೆ ನಾನು ಆ ಟೈಮಲ್ಲಿ ವಿಡಿಯೋ ಮಾಡಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.